ಸ್ಟಿಚ್ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ಹೆಚ್ಚಿಟ್ಕೊಂಡಿನಿ. ಸೀರಸ, ಆಮೇಲೆ ಉಪ್ಪು, ಬೆಲ್ಲ ಎಷ್ಟು ನಿನ್ನ ಜೊತೆ ಬರಲಿಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಳಗೆ ಏನೇನಾಗ್ತೈತಿ ಫುಲ್ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಸ್ಟಿಚ್ ಮಾಡ್ಬೇಕು ಫ್ರೆಂಡ್ಸ್. ಒಂದು ಬ್ಲೌಸು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿವಿ. ಹಾಯ್ ಮಾಡು ಚಿಟ್ಟು ನೀನು. ಅಲ್ಲಿ ಹೊರಗಡೆ ಕೆಲಸ ಮಾಡತ್ತಾರೆ ಫ್ರೆಂಡ್ಸ್, ಮಷಿನ್ದು, ಕಟಾವ್ ಮಷಿನ್ದು. ಅಲ್ಲಿ ಬಿಡಬೇಡ ಅಂತ ಹೇಳ್ಯಾರ. ಸೊ ಇವತ್ತಿಕ್ಕಿನ್ನ ಕಾಯೋದು ಒಂದು ದೊಡ್ಡ ಕೆಲಸನ. ಬರೀ ಹೊರಗೆ ಹೋಗ್ತಾಳೆ. ನಿನ್ನೆ ಸಂಚನ ಬರೀ ಚಾಕ್ಲೇಟ್ ತಿಂದ, ಊಟ ಮಾಡಿಲ್ಲ. ಹಂಗಾಗಿ ಹೊರಗೆ ಬಿಡಬೇಡ ಅಂತ ಹೇಳ್ಯಾರ. ಇವತ್ತಿಕ್ಕಿನ್ನ ವಾಚ್ ಮಾಡ್ತಾ ನಮ್ಮ ಕೆಲಸ ಮಾಡೋಣ ಫ್ರೆಂಡ್ಸ್. ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ಬಾ. ಹೋಗ್ಬೇಡ. ಹಾಂ, ಅಪ್ಪಾಜಿಗೆ ಮಂದಿ ಬೈತಾರನ್ನು. ಹಾಂ, ಹೋಗ್ಬೇಡ, ಅಲ್ಲಿ ಬೈತಾರವರು. ಹೋಗ್ಬೇಡ ಅಲ್ಲಿ. ಏನು ಸುಂದ್ರಿ ಸುಬ್ಬಿ ಸುಂದ್ರಿ ಚಂದದೆ ಯಾಕದು ಚಂದದೆ ಎಂತ ಕೊಟ್ಟಿತ್ತಿದ್ದು? ಮಕ್ಕ ನಿನ್ ಜೊತೆ ಬರ್ಲ್ಯಾ? ಸ್ಟಿಚ್ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಬ್ಲೌಸು ಸ್ಟಿಚ್ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ. ಇವತ್ತು ಸ್ಯಾಟರ್ಡೇ ಬೇರೆ, ಮಕ್ಕಳು ಬೇಗ ಬರ್ತಾರೆ. ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ. ಅಲ್ಲಿ ಮಟ್ಟ ಅಂದ್ರೆ ಎಂಬ್ರಾಯ್ಡ್ರಿ ಮಷಿನ್ ಆದರೂ ಕ್ಲೀನ್ ಮಾಡ್ಕೊಳ್ಳೋಣ. ನಿನ್ನೆ ಕೊಟ್ಟಿರೋಂಥ ಬ್ಲೌಸು ಸ್ಟಿಚ್ ಮಾಡ್ಬೇಕಂದ್ರೆ ಆಗಲಿಲ್ಲ, ಕರೆಂಟ್ ಇಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಕ್ಲೀನಿಂಗ್ ಮಾಡ್ಕೊಳಕತ್ತೀನಿ. ಹಿಂಗೆ ಫ್ರೆಂಡ್ಸ್, ಏನಾದರೂ ಸ್ಟಿಚ್ ಮಾಡ್ಬೇಕಂದ್ರೆ ಏನಾದರೂ ಪ್ರಾಬ್ಲಮ್ ಬರ್ತೈತಿ, ಅದು ಇದು ಅಂತ ಲೇಟ್ ಆಗ್ತಾನೆ ಇರ್ತೈತಿ. ಈ ಬ್ಲೌಸ್ನವ್ರಂತೂ ಸಿಟ್ಟಿಗೆ ಬಂದಾರೇನೋ, ಅದಕ್ಕೆ ಕಾಲ್ ಮಾಡಿಲ್ಲ ಅವರು. ಸೊ ನಾಳೆ ಫ್ರೀ ಇದ್ದಾಗ ಸ್ಟಿಚ್ ಮಾಡಿ ಆಮೇಲೆ ಕಾಲ್ ಮಾಡಬೇಕು ಅವರಿಗೆ. ಕೆಲವೊಮ್ಮೆ ಈ ಥರ ಆಗ್ತಾನೆ ಇರ್ತೈತಿ. ಅದಕ್ಕೆ ನಾನು ಅರ್ಜೆಂಟ್ ಬ್ಲೌಸ್ ತೊಗೊಳೋದಿಲ್ಲ. ಇವ್ರು ಕೊಡುವಾಗ ಅರ್ಜೆಂಟ್ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ತೊಗೊಂಡಿದ್ದೆ. 2-3 ಸಲ ಆತವ್ರು ಕಾಲ್ ಮಾಡಕತ್ತೆ. ಸೊ ಕರೆಂಟ್ ಒಂದಿಲ್ಲ, ಇವತ್ತು ಫ್ರೀ ಟೈಮ್ ಐತಿ. ನಾನು ಮನೆ ಕ್ಲೀನ್ ಮಾಡಿದ್ನಲ್ಲ 3-4 ದಿನ, 4-5 ದಿನ ನಾನು ಏನೂ ಮಾಡೋಕ್ಕನಾಗಲಿಲ್ಲ. ಸೊ ಆ ರೀಸನ್ನಿಗೆ ನಂದು ಬಟ್ಟೆ ಎಲ್ಲ ಸ್ಟಾಕ್ ಉಳಿದ್ಬಿಟ್ಟು ವರ್ಕೇನೋ ಈಸಿಯಾಗಿ ಹಾಕ್ಬಿಡ್ಬೋದು ಫ್ರೆಂಡ್ಸ್. ಬಟ್ ಮಷಿನ್ದಾಗ ಕುಂತು ಸ್ಟಿಚ್ ಮಾಡೋದು ಸಖತ್ ಕಷ್ಟ. ಆನ್ ಟೈಮ್ ಕೊಡೋಕೆ ಅದು ಲೇಟಾಗಿ ಕೊಡೋಕೆ ಅದು ರೀಸನ್ ಆಗಿರ್ತೈತಿ. ಅದಾದಮೇಲೆ ಹುಕ್ ಅಟ್ಯಾಚ್ ಮಾಡೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇರ್ತೈತಿ. ಎಂಬ್ರಾಯ್ಡ್ರಿ ಮಾಡೋದಾತಂದ್ರೆ ತಾನೇ ಮಷಿನ್ ಮಾಡ್ತಿರ್ತೈತಲ್ಲ, ಹಾಗಾಗಿ ಲೇಟ್ ಆಗಂಗಿಲ್ಲ. ಸೊ ಕರೆಂಟ್ ಇಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ಮಜ್ಜಿಗೆ ಕಡಿಯೋದಿತ್ತಲ್ಲ, ಅದನ್ನಾರು ಮಾಡೋಣ ಅಂತ ಅದನ್ನು ಮಾಡಿಕೊಂಡು ಸೈಡ್ ಬೈ ಸೈಡ್ ಇವರಿಗೆ ಸ್ವಲ್ಪ ಜಾಮೂನ್ದು ಹಿಟ್ಟು ಕಲಿಸ್ಕೊಟ್ಟಿದ್ದೆ. ಅದನ್ನು ರೌಂಡಾಗಿ ಮಾಡಿ ಇಡೋ ಥರ, ಆಮೇಲೆ ಎಣ್ಣೆ ಕರೆದು ಪಾಕ್ದಾಗ ಅದ್ದಿದ್ರಾತಂತೆ ಅಂದ್ಕೊಂಡಿದ್ದೆ. ಲೈಟ್ ಹೋಗಿರೋ ರೀಸನ್ಗೆ ಏನೂ ವೀಡಿಯೋನ ಮಾಡಲಿಲ್ಲ ಫ್ರೆಂಡ್ಸ್. ಸೊ ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಇವತ್ತು ಸಂಡೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗಬೇಕು. ಇವತ್ತು ಸಂಡೇ ಅಂತ ಹೊರಗಡೆಯಿಂದ ನಾಷ್ಟ ತರಿಸಿ ಫ್ರೆಂಡ್ಸ್, ತಿನ್ಕೊಂಡು ಹೋಗ್ಬೇಕು. ಯಾಕಂದರೆ 3 ಜನದ್ದು ತಲೆ ಸ್ನಾನ ಮಾಡಿಸಿದೆ. ಸಿಕ್ಕಾಪಟ್ಟೆ ಏನು ಫ್ರೆಂಡ್ಸ್, ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಏನು ಆಗ್ತಾನೆ ಇರ್ತತಿ. ಅದು ನಾರ್ಮಲ್ ಹೆಣ್ಣು ಹುಡುಗಿಯರಿದ್ರೆ ಅಂದ್ರೆ ಮನೆಯೊಳಗೆ. ಸೊ ಅದಕ್ಕೆ ಜಾಸ್ತಿ ಹೊತ್ತು ಟೈಮ್ ಹಿಡಿತೈತೆ ಅಂತ ಅಂದ್ಕೊಂಡು ಅವರ ತೊಗೊಂಬಂದ್ಬಿಟ್ರೆ ಹೇಳೇ ಇಲ್ಲ ನಂಗೆ. ಸೊ ರುಕೋ ಜರ ಸಬರ್ ಕರೋ, ಕಟ್ಟಿಯೋಣ ಫ್ರೆಂಡ್ಸ್. ನಮಗೂ ಯಾರಾದರೂ ಮಾಡಿಕೊಡೋರಿದ್ರೆ ಖುಷಿ ಅಲ್ಲ. ದಿನ ನಾವು ಮಾಡಿ ತಿಂದು ಬೇಜಾರಾಗಿರ್ತೈತಿ. ಯಾವಾಗಾರ ಒಮ್ಮೆ ಈ ಸಲ ಈ ಥರ ತಂದಾಗ ಖುಷಿ ಅನ್ನಿಸ್ತೈತಿ. ಬರ್ರಿ, ಟಿಫನ್ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಕುಂತಾರೆ ಟಿವಿ ನೋಡ್ಕೊಂತ. ಈಕೆಂತೂ ಬ್ಯಾಗ್ ಬಟ್ಟೆ ಇಡ್ತಾಳೆ, ಬರೀ ಕಟ್ ಮಾಡ್ಬೇಕಾಗಿತ್ತು. ಕತ್ರಿ ತೊಂಬ ಮನೆ ಅದನ್ನು
Today, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. and her friends are at Cheese World, trying a new cheesy obstacle course. ಬರ್ರಿ ಅಪ್ಪಾಜಿ ಕರೆದ್ ಬರೋಂಗ್ ನಾಷ್ಟ ಮಾಡೋಣ್ರಿ. ನೋಡಲ್ಲ ಅಲ್ಲೇ ಅದಾರ. ಚಿಟ್ಟು ನೀನಾರ ಕರ್ಕೊಂಡ್ ಬರೋಕ್ ಚಿಟ್ಟು. ಏನ್ ಬೇಕು ಏನ್ ಬೇಕು ಹೇಳ್ರಿ. ಕರೆಕ್ ಅವ್ರ ನೋಡಿ ಏನೋ ತೊಗೊಂಬಂದಾರಂತ ಇಷ್ಟೋ ಮಟ್ಟ ಸುಮ್ಮನದೀನಿ. ನಾಷ್ಟ ಮಾಡು ನನ್ ಪ್ಲೇಟ್ ತಗೊಂಡು ಕುಂತು ತಗದ್ ನೋಡ್ತೀನಿ. ಕರ್ಮೆ ಕೊತ್ತಂಬರಿ ಉಳ್ಳಾಗಡ್ಡಿ ಇವಾದವು. ಮತ್ತೆ ಉಪ್ಪಿಟ್ಟು ಮಾಡಕ್ ಸ್ಟಾರ್ಟ್ ಮಾಡಿದ್ ಬಂದ್ ಬೈತಾರಿ ಅಂತೇಳಿ. ನಾಷ್ಟ ತಂದಾರ ಬಿಡು ಇವ್ರಂತೆ ಅನ್ಕೊಂಡ್. ಇಲ್ಲ ನೋಡ್ರಿ ಪೂಜೆ ಗೀಜೆ ಎಲ್ಲ ನಿಮ್ ಕೆಲ್ಸ ನಾನು ಮಾಡಿ ತಗದ್ ನೋಡ್ತೀನಿ. ಕರ್ಮೇವ್ ಕೊತ್ತಂಬರಿ ಉಳ್ಳಾಗಡ್ಡಿ. ಹಾ ಸೊ ಫ್ರೆಂಡ್ಸ್ ಇವತ್ತು ಪಾರ್ಲರಿಗೆ ಹೋಗೋಣ ಅಂತ ಅನ್ಕೊಂಡಿನಿ. ಸಂಡೇ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತು ಮನೆಯಾಗಿರ್ತಾರಲ್ಲ ಹುಡುಗರು. ಮೊನ್ನೆ ಡ್ಯಾನ್ಸ್ ಕ್ಲಾಸು ಲೇಟ್ ಆಗಿದ್ದೀನಿ. 12 ಗಂಟೆಗೆ ನಾಷ್ಟ ಆಯ್ತು. ಸೊ ಈಗ ಪಾರ್ಲರಿಗೆ ಹೋಗುವ. ಈ ಚೂಡಿದಾರ್ ನಾನು ಇದ್ರೊಳಗೆ ತೊಗೊಂಡಿದ್ದು ಫ್ರೆಂಡ್ಸ್, ಆನ್ಲೈನಾಗ ತೊಗೊಂಡಿದ್ದು. ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಕೂದಲ ಹೋಗ್ಯಾವು. ಇಲ್ಲೆಲ್ಲ ಭಾಳ ತಳ್ಳಗಾಗ್ಯಾವ. ಕೂದಲ ಉದ್ರದ್ದು ನೋಡಿದ್ರೆ ಮಾನಸಿಕ ಆಗ್ತದೆ ಆ ಪರಿ ಆಗ್ಬಿಟ್ಟು. ಬರೀ ಹೆಲ್ಪ್ ಕೇಳೋಣ. ನಂದು ಸ್ಕೂಟಿ ರಿಪೇರಿ ಐತೆ ಫ್ರೆಂಡ್ಸ್, ಅದಿನ್ನೂ ರೆಡಿ ಮಾಡಿಸಿಲ್ಲ. ಅಲ್ಲಿ ತನಕ ಬೇರೆಯವ್ರ ಕಾಲ್ ಹಿಡಿಯೋದು. ಬಿಟ್ಟು ಬರ್ರಿ ಅಂತೇಳಿ ಅಂದ್ಕೊಂಡು ನೋಡೋಣ ಹೆಲ್ಪ್ ಸಿಗುತ್ತಾ. ಇಲ್ಲಿ ಪಾರ್ಲರಿಗೆ ಬಿಡ್ತೀರಿ ಗಾಡಿ ಇಲ್ಲ ಮತ್ತು ನಾವು ಹೆಂಗೆ ಹೋಗೋದು ಈಗ ನಡ್ಕೊಂತ? ನಾನು ನಡಿಬಾರ್ದಂತೇಳಿ ನಮ್ಮ ಸ್ಕೂಟಿ ಕೊಟ್ಟು ಕಷ್ಟ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನ್ನ ಮಗಳು ಪಾದ ನೆಲಕ್ಕೆ ಹತ್ತಬಾರ್ದಂತೆ. ಅದು ಚಲೋ ಆಗಂಗಿಲ್ಲಲ್ಲ, ಒತ್ಕೊಂಡು ಅಲ್ಲಿ ರೆಡಿ ಮಾಡಿಸ್ಕೊಡ್ತೀರಿ ಇಲ್ಲ ಅದನ್ನ. ಈಗ ಬಿಟ್ಟು ಬರ್ಬಾರ್ದು ನಮ್ಗೆ ಪ್ಲೀಸ್, ದೂರ ಐತದು. ಮಾನ್ಯ ಜಾನು ರೆಡಿ ಆಗ್ಯಾರ. ಜಾನು ಇತ್ತತ್ ಬಾ, ಹೇರ್ ಬ್ಯಾಂಡ್ ನೋಡಿ ಹೆಂಗೆ ಹಾಕ್ಕೊಂಡು ಕರೆಕ್ಟಾಗಿ ಹಾಕು ಮಾನ್ಯಕ್ಕೆ. ಹಾಂ ನಿಂದು ಪಾಕೆಟ್ನಾಗ ಇಟ್ಕೊ. ಪಾಕೆಟ್ ಎಷ್ಟು ಲೇಟಾಗಿ ಬಂದರು ಫ್ರೆಂಡ್ಸ್ ಇವರು. ಬಾಜು ಶಾಪ್ನಾಗ ವೇಟ್ ಮಾಡಾಕ್ತಿದ್ದೆ. ಟೈಲರ್ ಅವ್ರ ಜೊತೆ ಮಾತು ಕಟ್ಕೊಂಡು ಕುಂತಿದ್ದೆ. ವಾಪಸ್ ಈ ಕಡೆ ಬಾಜಾನು ಸೈಡಿಗೆ ವಾಪಸ್ ಬರೋದು ಕಷ್ಟ ಫ್ರೆಂಡ್ಸ್ ಮನೆ ಬಿಟ್ಟು. ಸೊ ಹಂಗಾಗಿ ಬಂದೀನಿ ಅಂದಮೇಲೆ ಮಾಡಿಸ್ಕೊಂಡು ಹೋದ್ರತ್ತಂತ ವೇಟ್ ಮಾಡತ್ತಿದ್ದೆ. ಎಷ್ಟು ಹೇರ್ಸ್ ಇತ್ತಂದ್ರೆ ಫ್ರೆಂಡ್ಸ್ ನಂದು ಸಿಕ್ಕಾಪಟ್ಟಿ ಹೇರ್ಸ್. ಐಬ್ರೋನು ಅಷ್ಟು ಸ್ಪೀಡಾಗಿ ಬೆಳೀತಿತ್ತು. ಬಟ್ ಈಗ ಬರ್ತಾ ಹೇರ್ ಗ್ರೋತ್ ಭಾಳ ಕಮ್ಮಿ ಆಗೈತಿ. ಒಂದು ಬ್ರಿಂಗಾ ಹೇರಲ್ಲಿ ತರಿಸೀನಿ, ಅದನ್ನು ಹಚ್ಕೊಳಕತ್ತೀನಿ. ಸ್ವಲ್ಪ ಕಂಟ್ರೋಲಿಗೆ ಬಂದೈತಿ. ನೋಡೋಣ. ಕಟ್ ಮಾಡ್ಸಕ್ಕೂ ಹೆದರಿಕಿನಾಗಿತ್ತು. ಅರ್ಮನ್ಸ್ ಮಾಡ್ಕೊಂಡು ಕಟ್ ಮಾಡಿಸ್ಕೊಂಡು ಬಂದ್ವಿ. ಬರುವಾಗ ಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ಚಿಟ್ರನ್ ಮಲ್ಗಸ್ ಬಂದಿದ್ದೆ, ಕೆದಿದ್ಲಂತ ನಮ್ಮ ಕೆಲಸ ಮುಗಿಯಷ್ಟಕ್ಕೆ ಅಂದ್ರೆ. ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಲೇಟ್ ಆಯ್ತು. ಹಂಗೆ ವಾಕ್ ಮಾಡ್ತಾ ಹೋಗೋಣ ಅಂತ ಹೊಂಟೀನಿ. ಇವ್ರದ್ದು ಸ್ವಲ್ಪ ನಾನು ಇಲ್ದಾಗ ರೋಡ್ನಾಗ ಹೆಂಗೆ ನಡೀತಾರಂತ ನೋಡೋಣ ಬರ್ರಿ. ಇತ್ತಾಗ ನೋಡ್ಬೇಕು ಈ ಸಲ ಇತ್ತ ಕಡೆ ನೋಡ್ಬೇಕು. ಆರಾಮ್ಸೆ ನಡೀರಿ. ಧೈರ್ಯ ಇರ್ಬೇಕು ಮನುಷ್ಯರ್ಗೆ. ಇಲ್ಲಿ ಮರಿಗತ್ತೆ ಹೆದರಿ ಹೋಗ್ಬಾರ್ದು. ನೋಡಿ ಹಿಂಗೆ ಎಲ್ಲ ಆಡ್ಕೊಂತ ಬರ್ತಾರ. ಸ್ಕೂಲಿಂದ ಇನ್ಮೇಲೆ ನೀವೇ ಇಬ್ಬರೇ ಬರ್ರಿ. ಇನ್ನು ಕರ್ಕೊಂಡು ಬರಕ್ಕೆ ಬರೋದಿಲ್ಲ ಅಪ್ಪಾಜಿ. ಹಾಂ ಇದಕ್ಕೆ ಹೋಗಿದ್ದೀರಿ? ಮೂರಲ್ರಿ 10 ಆದ್ರೂ ನಮ್ಗೆ ಹುಡುಗರ್ನ ಬಿಟ್ಟಿರಕ್ಕಾಗಲ್ರಿ. ಹಾಂ ಸಮಾಧಾನ ಅದಾರ. ಹೌದೌದ್ರಿ. ಕಳಿಸಂತಾಡ್ರಿ ನಮ್ಮ ಮಮ್ಮಿ ಅಲ್ಲೇ ಹೋಗ್ಬೇಕಿನ್ ಕಳಿಸಂತಾಡ್ರಿ. ಏನ್ ವಜ್ರಿ ಕಾಡಂಗಿಲ್ರಿ, ಎಲ್ಲಾದ್ರೂ ಇದನ್ ಮಾಡಿದ್ರಿ. ಮಕ್ಕಳು ತಂದೆ ತಾಯಿಗೆ ಹೊಡೆದ ಬೆದರ್ಸ್ತಾರ. ಇವು ಬೇರೆ ಅವ್ರ ಅವ್ನ ಬಿಟ್ಟ ದೂರದಾಗ ನಮ್ಗೇನು ವಜ್ಜ ಅನ್ಸುಲ್ರಿ, ಆರಾಮಾಗಿ ಮಾಡ್ಕೋತೀನ್ರಿ ನಾನು. ನೀವು ಹಂಗಂತೀರಿ ಮಕ್ಕಳು ಹಿಡಿದ ಹೌದು, ಆ ಮಾಡುವರ್ಕಿನ ನೋಡುವರ್ಗೆನ ಇದನ್ನಾಗಿರ್ತೈತಿ. ನಡ್ರಿ ಅರ್ಥ ಆಯ್ತು.
ಹಾಂ ರೀ ಇವ್ರೇನು ಕಾಡಲ್ರಿ ಆಕಿನ ಒಬ್ಬಾಕೆ ಸ್ವಲ್ಪ ಓಡಾಡ್ದಾಳ್ರಿ ಹಾಂ ಗಂಡ ಆಗ್ತಾ ಇಲ್ಲ ಸೂಕ್ತ ಗಂಡ ರೂಪಾಯಿ ಮಸ್ತ್ ಮಾಡಿ ಹಾಂ ರೀ ಹೌದ್ರಿ ಆಕಿನ ಸ್ವಲ್ಪ ಓಡಾಡ್ದಾಳ್ರಿ ಹೌದ್ರಿ ಗುಂಡು ಅದಾಳ್ರಿ ಅವ್ರ ಅಪ್ಪನ ಇವರು ನಾನು ಪ್ರತಿ ಸಲ ಮೀಟ್ ಆದಾಗೂ ಹೇಳ್ತಾನೆ ಇರ್ತಾರೆ ಹೆಂಗೆ ನೀವು ಮನೆ ಎಲ್ಲ ಮ್ಯಾನೇಜ್ ಮಾಡ್ಕೊತೀರಿ ಹೆಂಗೆ 3 ಜನಕ್ಕೂ ನೋಡ್ಕೊತೀರಿ ಮನೆಯೂ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ ಟೈಮ್ ಯಾವಾಗ ಸಿಗ್ತೈತೆ ಅಂತೇಳಿ ಖುಷಿ ಅನ್ನಿಸ್ತದೆ ಹೀಗೆಲ್ಲ ನಾವು ಮಾಡಿರೋ ಒಳ್ಳೆ ಕೆಲಸನ ಗುರುತಿಸಿ ಮಾತಾಡ್ತಾರಲ್ಲ ಅವಾಗ ಖುಷಿ ಅನ್ನಿಸ್ತದೆ ಯಾಕಂದರೆ ಕೆಟ್ಟ ಏನಾರ ಒಂದು ಮಿಸ್ಟೇಕ್ ಕೆಟ್ಟನೂ ಅಲ್ಲ ಒಂದು ಮಿಸ್ಟೇಕ್ ಏನಾರ ಮಾಡಿದ್ವಿ ಅಂದ್ರೆ ಅದು ತುಂಬ ಹರಡ್ತಾ ಇರ್ತೈತಿ ತಪ್ಪಿ ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಂದರೆ ಬಟ್ ನಾವು ಎಷ್ಟು ಬಡ್ದಾಡಿ ನಮ್ಮ ಲೈಫ್ನ ಸುಧಾರಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇರಲಿ ಅದನ್ನು ಯಾರೂ ಹೊಗಳಂಗಿಲ್ಲ ಹೀಗೆಲ್ಲ ಇನ್ನೊಬ್ರು ಹೇಳಿದಾಗ ಖುಷಿ ಆಗ್ತದೆ ನಮ್ಗೆ ಸಾಕಪ್ಪ ಅಂತ ಅನಿಸ್ತೈತಿ 3 ಜನ ಅದಾರಲ್ಲ 3 ಜನಕ್ಕೂ ನೀವು ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತೈತೇನೋ ನಿಮ್ಮ ಮನೆಯೊಳಗೆ ತವ್ರ ಮನ್ಯಾಗ ಒಂದು ಬಿಡಬೇಕಿಲ್ಲ ಅಂತ ಅಂದ್ರೆ ಅವರು ನಮಗೇನು ಕಷ್ಟ ಆಗಂಗಿಲ್ಲ ಯಾಕಂದ್ರೆ ಅವರಿಬ್ಬರು ಭಾಳ ಮೆಚ್ಯೂರ್ಡ್ ಅದಾರ ನಮ್ಮ ಮಾನ್ಯ ಮತ್ತು ಜಾನು ಚಿಟ್ಟುನು ಸ್ವಲ್ಪ ಓಡಾಡದ ಬಟ್ ಆಕಿನ ಓಡಾಡ್ತಾನೆ ನಮಗೆಲ್ಲ ಖುಷಿನ ಇರ್ತೈತಿ ಹೀಗಾಗಿ ಭಾಳ ಜನ ಆ ಮಕ್ಕಳು ಈ ಮಕ್ಕಳು ಅಂತ ಡಿಫ್ರೆನ್ಸ್ ಮಾಡ್ತಾ ಇರ್ತಾರೆ ನೋಡಿ ನಾನು ಮಾತಾಡ್ತಿರ್ತಾರೆ ಡಿಫ್ರೆನ್ಸ್ ಮಾಡಿ ಯಾವರ ಮಕ್ಕಳು ಯಾಕೆ ಆಗಿರಲಿ ಬಟ್ ನಾವು ಹೆಂಗೆ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಕೆಲವ್ರು ಮಕ್ಕಳನ್ನ ಹಡ್ದಿರ್ತಾರೆ ಗಂಡರಾಗಲಿ ಹೆಣ್ಣರಾಗಲಿ ಹಡ್ದಿರ್ತಾರೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು ನಮ್ಮ ಮಕ್ಳು ಏನು ಮಾಡಕತ್ತಾವ ಅನ್ನೋದು ಖಬರ್ ಇರೋದಿಲ್ಲ ಸೊ ನಾವು ಜಾಸ್ತಿ ಹೊರಗನ ಬಿಡೋದಿಲ್ಲ ನಾನು ಏನು ಮಾಡಕತ್ತಾರ ಏನು ಮಾತಾಡ್ತಾರೆ ಅವ್ರ ಮಾತಿನಾಗ ಸ್ವಲ್ಪ ಡಿಫ್ರೆನ್ಸ್ ಆದ್ರೆ ಗೊತ್ತಾಗ್ತದೆ ನನಗೆ ಆಮೇಲೆ ನನಗೆ ಗದ್ದಲನೇ ಇಷ್ಟ ಫ್ರೆಂಡ್ಸ್ ನನಗೆ ಮೊದಲೆಲ್ಲ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು ಬಟ್ ಈಗ ಸ್ವಲ್ಪ ಹೊತ್ತಿಗೆ ಕಾಡ್ಸಿದ್ರು ಮತ್ತೊಂದು ಸ್ವಲ್ಪ ಹೊತ್ತಿಗೆ ಅವರೇ ನಗಿಸ್ಬಿಟ್ಟಿರ್ತಾರೆ ಸ್ಕೂಲಿಂದ ಒಂದು ಕೇಳಿದ್ರು ಅವರು ನಾವು ಕನ್ನಡ ಮೀಡಿಯಮ್ ಸ್ಕೂಲಿಗೆ ಅಡ್ಮಿಷನ್ ಮಾಡಿವಲ್ಲ ಮಾನ್ಯನ ಈ ಇಯರ್ ಲಾಸ್ಟ್ ಇಯರ್ ನಾವು ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ವಿ ಬಟ್ ನಮ್ಗೆ ಅಷ್ಟೇನು ಸರಿ ಅನ್ನಿಸ್ಲಿಲ್ಲ ಅಲ್ಲಿ ಎಜುಕೇಷನ್ ನಾವೇ ಹೋಮ್ವರ್ಕ್ ಮಾಡಿಸೋದು ನಾವೇ ಎಲ್ಲ ಮಾಡೋದು ಅಮೌಂಟ್ ಪೇ ಮಾಡಿ ಅವರಿಗೆ ದೈನಸ್ ಬಿಡೋದಾಗಿತ್ತು ಸೊ ಹಾಗಾಗಿ ಯಾಕೆ ಕನ್ನಡ ಮೀಡಿಯಮ್ಗೆ ಹಾಕ್ಬಾರ್ದು ಅಂತೇಳಿ ಒಂದು ಸಲ ಹೋಗಿ ಸ್ಕೂಲ್ ನೋಡ್ಕೊಂಡು ಬಂದೆ ನನಗೆ ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಇಷ್ಟ ಆಯ್ತು ಆಮೇಲೆ ಟೀಚರ್ಸ್ನು ಹೆಚ್ಚಿಗೆ ಅದಾರ ಅದಕ್ಕೆ ಇದೊಂದು ವರ್ಷ ಅಂದರೆ UKG ಎಲ್ಲ ನೋಡೋಣ ಅಂಥೇಳಿ ಅಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ ಅದನ್ನು ಕೇಳಕತ್ತಿದ್ರು ಅವರು ಆ್ಯಕ್ಚುಲಿ ಅವರ ಮಗಳು ಮತ್ತು ಮಾನ್ಯ ಒಂದೇ ಕ್ಲಾಸ್ ಲಾಸ್ಟ್ ಇಯರ್ ಸೊ ಹಾಗಾಗಿ 98 99 ತೆಗಿತಿದ್ರಿ ಯಾಕಿನ್ಯಾಗ ಕನ್ನಡ ಮೀಡಿಯಮ್ಗೆ ಹಾಕಿದ್ರಿ ಅಂತೇಳಿ ಅಂದ್ರು ಅವರು ಅದಕ್ಕೇನು ಸಂಬಂಧ ಇಲ್ಲ ಓದು ಮಕ್ಕಳು ಎಲ್ಲಾದರೂ ಓದ್ತಾರೆ ನನಗೆ ಅನ್ಸಿದ ಮಟ್ಟಿಗೆ ಈಗ ಪ್ರೆಸೆಂಟ್ ಅವ್ರು ಹೋಗ್ತಾ ಇರೋ ಸ್ಕೂಲು ಕನ್ನಡ ಮೀಡಿಯಮ್ ಆದ್ರೂ ಅಲ್ಲಿ ಇಂಗ್ಲೀಷು ಕನ್ನಡ ಕಂಬೈನ್ಡ್ ಇರ್ತೈತಿ ಯಾರಿಗೆ ಪ್ರೈವೇಟ್ ಸ್ಕೂಲು ಅಡ್ಜಸ್ಟ್ ಆಗ್ತಿರೋದಿಲ್ಲ ಆಮೇಲೆ ದೂರ ಇರ್ತೈತಿ ಆಮೇಲೆ ಈಗ ನಮಗೆಲ್ಲ ಖುಷಿ ಅನ್ನಿಸ್ತಾ ಇರ್ತೈತಿ 20,000 30,000 ಹೆಂಗೋ ಪೇ ಮಾಡ್ತೀವಿ ಬಟ್ ಬರ್ತಾ ಹೆಚ್ಚಿಗೆನೇ ಆಗ್ತಾ ಇರ್ತೈತಿ ಅದ್ರದ್ದು ವರ್ತ್ ಎಜುಕೇಷನ್ ಇದ್ದರೆ ಕಳಿಸ್ಬೋದು ಬಟ್ ಅದ್ರ ವರ್ತ್ ಇಲ್ಲ ಅಂತ ಅನ್ನಿಸ್ತು ನನಗೆ ಇಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಇಂಗ್ಲೀಷು ಕನ್ನಡ ಎಲ್ಲನೂ ಹೇಳ್ಕೊಡ್ತಾರೆ ಮ್ಯಾಥ್ಸ್ ಆಗಲಿ ಎಲ್ಲನೂ ಆಮೇಲೆ ಟೆಕ್ಸ್ಟ್ ಬುಕ್ ಅವೆಲ್ಲ ಕೊಟ್ಟಾರ ನಾವು ಮನ್ಯಾಗ 1-2 ತಾಸು ಸ್ಪೆಂಡ್ ಮಾಡ್ಬೇಕಾಗ್ತೈತಿ ಮಕ್ಕಳು ಶಾಣೆ ಆಗ್ಬೇಕಂತೇಳಿ ಅಂದ್ರೆ ಯಾವ ಸ್ಕೂಲ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೆಂಗೆ ಓದ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ ಮಾನ್ಯಂದು ಗ್ರೋತ್ ನೋಡಿದ್ರೆ ಖುಷಿ ಆಗ್ತೈತಿ ಚಲೋ ಓದಾಕತ್ತಾಳ ಮತ್ತು ಜಾನು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಈಗಂತೂ ಬಂದ ತಕ್ಷಣ ಹೋಮ್ವರ್ಕ್ ಮಾಡ್ತಾಳೆ ಅದೊಂದು ಖುಷಿ ಐತಿ ಎಲ್ಲರೂ ಯಾಕಾಗಲಿ ಚಂದಂಗೆ ಕಲ್ತಾರೆ ಸಾಕಾಗೈತೆ ನನಗಂತೂ ಬಂದು 1-2 ಶಾರ್ಟ್ಸ್ ಮಾಡೋಣ ಅಂಥೇಳಿ ಮಾಡಿದೆ ಆಲ್ರೆಡಿ ಟೈಮ್ ಆಗಿಬಿಡ್ತು ಊಟದ ಟೈಮು ಸೊ ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಹೋಗುವಾಗ ತೊಯ್ಸಿಟ್ಟೋಗಿದ್ದೆ ಅರ್ಬಿನ ವಾಷಿಂಗ್ ಮಿಷಿನಿಗೆ ಹಾಕಿ ಮತ್ತು ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಮುಗ್ದೆ ಮಾನ್ಯನ್ ಕೇಳು ಮಾನ್ಯನ್ ಹಾಕು ಮಾನ್ಯ ಅಂತೆಂತ ಚಂದ ಕೇಳಕ್ಕೆ ಒಂದ ಲಾಸ್ಟ್ ಇದು ಇನ್ನೊಂದು ಕೆಜಿ ಕುಡಿಯ ಆರೇ
ಮೊಬೈಲ್ ಚೀಟಿ ನಾನು ಕುಡಿತೀನಿ ಅಂತ ನೆಕ್ಕಿದ್ರೆ ನೆಕ್ಕಿ ಚಲ್ಯಾಳ ಅಂತೇಳಿ ಜಾನುಗಂತ ಸಿದ್ಧಾರ್ಥ ಚಲ್ಯಾಳ ಅಂತೇಳಿ ಜಾನುಗಂತ ಹುಚ್ಚಿ ಚಲ್ಲಿ ಚಾ ಚಲ್ಲಿಲ್ಲ ಅದ್ರಲ್ಲಿ ಒರೆಸ್ಬೇಡ ಸುಮ್ಮನೆ ನಾ ಹೊಡಿಸ್ತೀನಿ ಬಸ್ ಹಾಕಿ ಕೇಳಾಕಿನಿ ಹುಚ್ಚಿ ಅನ್ನ ಇದು ಈ 38 ಬರೆದ್ಬಿಟ್ಟು 83 ಬರ್ದಿ ಇಲ್ಲಿ 7 ಹಿಂಗ್ ಬರೆದ್ಬಿಟ್ಟದ ಹಿಂಗ್ ಬರ್ದಿ 7 ಮಕಾನ ಹೊಳಿಸ್ಬಿಟ್ಟಿ ಅದ್ರದ್ದು ಇಲ್ಲಿ 36 ಬರೆದ್ಬಿಟ್ಟು 61 ಅಲ್ಲದು 6 ರಾಂಗ್ ಬರ್ದಿ 1 ಬರ್ದಿ ಹಿಂಗ್ ಮಾಡಿದ್ರೆ ಹೆಂಗೆ ಹೇಳು 83 ಬರ್ದಿ ನೋಡಿ ಮಳಗ್ಸು ದೊಡ್ಡದಲ್ಲ ಕರೆಕ್ಟಾಗಿ ತಿಳ್ಕೊಂಡಿಟ್ಟು ಇದು 83 ಬರ್ದಿ 33 ಬರೀದ್ಬಿಟ್ಟು ಈಗ ಕರೆಕ್ಟಾಗಿ ಕಾಣಿಸ್ತದೆ ಇಲ್ಲಿ ನೋಡಿ 32 ಬರೆದ್ಬಿಟ್ಟು 53 ಬರ್ದಿ 31 ಹೆಂಗೆ ಜಾನು ಹಿಂಗೆ ಯಾಕೆ ಮಾಡ್ತಿದ್ದೆ ಜಾನು ನೀ ಇಲ್ಲಿ 29 ಹಾಕ್ಯಾರ ಅವರು ಈಕಿ 92 ಬರ್ದ ಇದ್ರ ಬಾಜುಗೆ ಬರಿಬೇಕು ನೀ ಇಲ್ಲಿ ಯಾಕೆ ಬಿಟ್ಟು ಜಾಗ ಇದನ್ನ ಅದಕ್ಕೆ ಇಲ್ಲೇ ಬಾ ನಾನು ಅಂತೆ ಕುಂದ್ರು ನಾನು ಅಂತೆ ಕುಂದ್ರ ಅಂತ ಹೇಳಿದ್ ನಾನು ಸ್ಪೆಷಲ್ ಗೋಬಿ ಬಿಡುದಿಲ್ಲ ಯಾರು ನಾವು ಇಸ್ಕೋಬೇಕು ನಾವು ತಗೋಬೇಕು ಚೆನ್ನಾಗಿದೆಯಾ ಸೊ ಫ್ರೆಂಡ್ಸ್ ಸ್ವಲ್ಪ ರೇಷನ್ ತೊಗೊಂಡು ಬಂದಾರ ಪಟ್ಟಿ ಒಳಗೆ ಬರೆದಿದ್ದು ರೇಷನ್ ಚೀಟಿ ಬರೆದಿತ್ತು ಅದರೊಳಗೆ ಮರ್ತಿದ್ದೆ ರಾಗಿ ಹಿಟ್ಟು ಮರ್ತಿದ್ದೆ ಅದಾದಮೇಲೆ ಉದ್ದಿನಬೇಳೆ ಮರ್ತಿದ್ದೆ ಕಾಫಿ ಚೀಟಿ ಒಂದು ಸರನ ತಂದುಬಿಟ್ಟಿರಲ್ರಿ ಅದಾದಮೇಲೆ ಗುರೆಳ್ ಪುಡಿ ಮರ್ತಿದ್ದೆ ಕಾಯಿಪಲ್ಲೆಗೆಲ್ಲ ಗುರೆಳ್ ಪುಡಿ ಹಾಕ್ಲೇಬೇಕು ಗುರೆಳ್ ಪುಡಿ ಶೇಂಗಾ ಪುಡಿ ಆಮೇಲೆ ಕೊಬ್ಬರಿ ಇಷ್ಟು ಹಾಕಿದ್ರೆ ತಿಂತಾರೆ ಕಾಯಿಪಲ್ಲೆ ಭಾಳ ಕಮ್ಮಿ ಫ್ರೆಂಡ್ಸು ಕಾಳ ತಿಂತಾರೆ ಜಾಸ್ತಿ ಸೊ ಈಗ ಇವತ್ತು ಜೋಳದ ಮುದ್ದೆ ಮಾಡೋಣ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಹಾಕಿ ತುಪ್ಪ ಹಾಕಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತಿ ಸೊ ಕ್ವಿಕ್ಕಾಗಿ ಆಗ್ತೈತಿ ಮಾಡಿ ನೋಡುವ ಫಸ್ಟ್ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಎಲ್ಲ ರೆಡಿ ಮಾಡಿಕೊಂಡು ಸಿಗುವ ಈ ರೆಸಿಪಿ ಎಲ್ಲರಿಗೂ ಗೊತ್ತಾಯ್ತೈತಿ ಆಲ್ಮೋಸ್ಟ್ ಬಟ್ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ ಹುಂಜಿ ಹುಳಿ ಬೆಲ್ಲ ಮತ್ತು ಉಪ್ಪು ಜಾಸ್ತಿ ಹಾಕ್ಬೇಕು ಇದಕ್ಕೆ ರೊಟ್ಟಿ ಮಾಡೋಕೆ ಆಗದೆ ಇರೋರು ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮೊದಲು ಜೋಳದ ಹಿಟ್ಟು ಕಲಿಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಉಪ್ಪಿಟ್ಟು ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಒಗ್ಗರಣೆ ಕೊಡ್ದು ಸ್ವಲ್ಪ ಅಳ್ಳಿದ ಮೇಲೆ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸಖತ್ ಟೇಸ್ಟ್ ಆಗ್ತೈತಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಥ್ಯಾಂಕ್ ಯು